ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಗಾರ್ಗಿನ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ಸುಲಭವಾಗಿ ಗಾರಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು ಬಟ್ಲು ಬೆಲ್ಲ ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲ ಸಾಮಗ್ರಿಗಳನ್ನು ಇದೇ ಬಟ್ಲಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲ್ ಬೆಲ್ಲಕ್ಕೆ 2 ಬೌಲ್ ನೀರು ಹಾಕ್ಕೊತಾ ಇದ್ದೀನಿ. ಪರ್ಫೆಕ್ಟ್ ಅಳತೆಯೊಂದಿಗೆ ಮಾಡೋಣ ಸ್ನೇಹಿತರೆ ಇವತ್ತು ನಾವು ಗಾರಿಗೆನ. ಈಗ ಬೆಲ್ಲ ಚೆನ್ನಾಗಿ ಕರಗಬೇಕು ಸ್ನೇಹಿತರೆ. ಬೆಲ್ಲ ಚೆನ್ನಾಗಿ ಕರಗಲಿ, ತುಂಬ ಸುಲಭವಾಗಿರುತ್ತೆ ಸ್ನೇಹಿತರೆ ಇದು. ಈಗ ಬೆಲ್ಲ ಕರಗಿದೆ, ಕುದೀತಾ ಇದೆ ಬೆಲ್ಲ. ಕುದೀರಿ, ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅದು. ಪಾಕ ಏನು ಬರೋದು ಬೇಡ ಸ್ನೇಹಿತರೆ. ಈಗ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಸ್ನೇಹಿತರೆ, ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಚೆನ್ನಾಗಿ ಜರಡಿ ಹಿಡಿದ ಗೋಧಿ ಹಿಟ್ಟನ್ನು ಸ್ನೇಹಿತರೆ ನಾನಿಲ್ಲಿ 2 ಬೌಲ್ ಹಾಕ್ಕೊಂಡಿದ್ದೀನಿ. ಆಗಲೇ ನೀರು ಹಾಕಿದ್ವಲ್ಲ, ಅದೇ ಬೌಲಲ್ಲಿ 2 ಬೌಲ್ ಗೋಧಿ ಹಿಟ್ಟನ್ನು ಹಾಕ್ಕೊತಿದ್ದೀನಿ. 1 ಬೌಲ್ ಬೆಲ್ಲ, 2 ಬೌಲ್ ನೀರು ಮತ್ತು 2 ಬೌಲ್ ಹಿಟ್ಟು ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಬಿಸಿಯಾಗಿದೆ, ಇದನ್ನು ಗ್ಯಾಸ್ ಸ್ಟವ್ನಿಂದ ಕೆಳಗೆ ಇಳಿಸಿ ಚೆನ್ನಾಗಿ ನಾದ್ಕೊಳ್ಬೇಕು ಸ್ನೇಹಿತರೆ. ಬಿಸಿ ಆರಿರುತ್ತೆ ಸ್ನೇಹಿತರೆ. ಸ್ವಲ್ಪ ಬಿಸಿ ಆರಿದ ತಕ್ಷಣ ಸ್ವಲ್ಪ ತುಪ್ಪನ ಹಾಕಿ, ನೀವು ಬೇಕಿದ್ದರೆ ಹಾಕ್ಕೊಳ್ಳದೆ ಹಾಗೆ ಮಾಡ್ಬೋದು. ತುಪ್ಪನ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ಸ್ನೇಹಿತರೆ. ಆಗಲೇ ಗಾರಿಗೆ ಚೆನ್ನಾಗಿ ಬರೋದು. ಸ್ವಲ್ಪ ಬಿಸಿ ಇದೆ, ಪರವಾಗಿಲ್ಲ, ನಾದ್ಕೊಳ್ಬೋದು. ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ತುಂಬ ಸುಲಭವಾಗಿ ಕಡಿಮೆ ಸಾಮಗ್ರಿಯಿಂದ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ನೇಹಿತರೆ. ನೀವು ಮೊದಲನೇ ಸಲ ಅಡುಗೆ ಮಾಡೋರಾದರೂ ಪರವಾಗಿಲ್ಲ, ಮಾಡ್ಬೋದು ಈ ಸ್ವೀಟ್ನ. ಎಷ್ಟು ಚೆನ್ನಾಗಾಗಿದೆ ನೋಡಿ ಸ್ನೇಹಿತರೆ ಹಿಟ್ಟು. ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು. ನೋಡಿ ಹೀಗಾಗಿದೆ ಹಿಟ್ಟು, ಎಷ್ಟು ಚೆನ್ನಾಗಾಗಿದೆ. ಈಗ ರೆಡಿಯಾಗಿದೆ ಸ್ನೇಹಿತರೆ ಹಿಟ್ಟು. ಈಗ ಸ್ವಲ್ಪ ಗಸಗಸೆ ತೆಗೆದುಕೊಂಡಿದ್ದೀನಿ ಇಲ್ಲಿ. ಈಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಗಾರ್ಗೆನ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೀವು ಯಾವ ಶೇಪ್ನಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ನೋಡಿ. ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಯುತ್ತೆ ಇದು, ಒಳಗಡೆ ಚೆನ್ನಾಗಿ ಬೇಯುತ್ತೆ. ಈಗ ಅದಕ್ಕೆ ಸ್ವಲ್ಪ ಗಸಗಸನ ಅಂಟಿಸ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಗಸಗಸೆ ಇದು. ನಿಮ್ಗೆ ಬೇಡ ಅಂದರೆ ಹಾಕ್ಕೊಳ್ಳೋದೇ ಹಾಗೆ ಮಾಡ್ಬೋದು. ನೋಡಿ ಈ ರೀತಿ ನಾನು ನಿಮಗೆ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ನಿಧಾನಕ್ಕೆ ಹೊತ್ಕೊಳ್ಬೇಕು. ಹೀಗಾದರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ ಗಸಗಸೆ. ಈಗ ಇದೇ ರೀತಿ ಎಲ್ಲವನ್ನ ಮಾಡಿ ಇಟ್ಕೊಳ್ಳೋಣ. ತುಂಬ ಸುಲಭ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಈ ರೀತಿ ಎಲ್ಲವನ್ನ ಮಾಡಿ ಇಟ್ಕೊಳ್ಳೋಣ. ನೋಡಿ ಈಗೆಲ್ಲ ರೆಡಿ ಆದವು. ನೋಡಿ ಈ ರೀತಿ ಎಲ್ಲವನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು ಸ್ನೇಹಿತರೆ. ನೋಡಿ
ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲೆಲ್ಲವೂ ಸಿದ್ಧವಾಗಿದೆ. ಈಗ ಒಂದು ಕಡಾಯಿನ ಇಟ್ಕೊಂಡು ಎಣ್ಣೆ ಕಾಯ್ಕಿಟ್ಕೊಳ್ಳೋಣ ಸ್ನೇಹಿತರೆ. ಎಣ್ಣೆ ಕಾಯಲಿ ಸ್ವಲ್ಪ. ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಗ್ಯಾಸ್ ಸ್ಟವ್ನ ಸಣ್ಣ ಉರಿನಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ. ಸಣ್ಣ ಉರಿಯಲ್ಲಿದ್ದೇನೆ ಒಳಗಡೆ ಚೆನ್ನಾಗಿ ಬೇಯುತ್ತೆ ಅದು. ಈ ರೀತಿ ಚೆನ್ನಾಗಿ ಎಲ್ಲವನ್ನು ಹುರಿದ್ಕೊಳ್ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈಗ ರೆಡಿಯಾಗಿದೆ. ಪ್ಲೇಟಿಗೆ ತೆಗೆದುಕೊಳ್ಳೋಣ ಇವುಗಳನ್ನ. ಈಗ ಮಿಕ್ಕಿದ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿವೆ ಗಾರಿಗೆ. ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.